ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ವೀಕ್ಷಕರೇ ನಮಸ್ಕಾರ. ನಾವಿವತ್ತು ಕೊಡಗಿನ ವಿರಾಜಪೇಟೆ ತಾಲೂಕಿನ ಹಾಲ್ಗುಂದ ಅನ್ನೋ ಗ್ರಾಮದಲ್ಲಿ ಪಂದಿಕೊಂಡ ಶ್ರೀ ಬಿ ಜಯ ಬೋಪಣ್ಣ ಅವರ ಒಂದು ಕಾಫಿ ಎಸ್ಟೇಟಲ್ಲಿದ್ದೀವಿ. ಇವರ ನಮಗೆ ಕಾಂಟ್ಯಾಕ್ಟನ್ನು ಕೊಟ್ಟಿದ್ದು ಫಾರೆಸ್ಟ್ರಿ ಕಾಲೇಜಿನ ಕೆಂಚರೆಡ್ಡಿ ಸರ್. ಅವ್ರು ಕೊಡಬೇಕಾದ್ರೆ ನಮಗೇನು ಹೇಳಿದ್ರಪ್ಪ ಅಂತಂದರೆ, ಇವ್ರದ್ದು ಬಾಕಿ ಎಲ್ಲ ರೈತರ ಥರನೇ ಕಾಫಿ, ಕಾಳುಮೆಣಸು, ಅಡಿಕೆ ಅದ್ಭುತವಾಗಿ ಬೆಳೀತಾರೆ. ಅದು ಕೂಡ ಒಂದು ವಿಶೇಷತೆ. ಆದರೆ ಅದಕ್ಕಿಂತ ಜಾಸ್ತಿ ವಿಶೇಷತೆ ಏನಪ್ಪ ಅಂತಂದರೆ, ಇವರು ಆಧುನಿಕ ಬೇಸಾಯ ಕ್ರಮಗಳನ್ನು ಉಪಯೋಗಿಸ್ಕೊಂಡು, ಯಂತ್ರೋಪಕರಣಗಳನ್ನು ಬಳಸ್ಕೊಂಡು ಭತ್ತ ಬೇಸಾಯನ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಂಡು ನಾವು ಇಲ್ಲಿಗೆ ಬಂದಾಗ ಸದ್ಯಕ್ಕೆ ಭತ್ತದ ಬೆಳೆ ಇಲ್ಲ. ಅವರು ಮಾಡ್ತಾ ಇರೋದು ಮುಂಗಾರಿನಲ್ಲಿ ಭತ್ತ ಆಗಿತ್ತು. ಆದರೆ ಅವರ ಮಾಹಿತಿ, ಅವರ ಅನುಭವ ಯಾವ ರೀತಿ ಮಾಡ್ತಾ ಇದ್ದಾರೆ ಅನ್ನೋದು ನಮಗೆ ಬಹಳ ಮುಖ್ಯವಾಗಿತ್ತು. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಬೋಪಣ್ಣ ಸರ್ ಅವ್ರನ್ನ ಮಾತಾಡಿಸಿ ಈ ಎಲ್ಲ ಮಾಹಿತಿಗಳನ್ನು ತಿಳ್ಕೊಂಡು ಬರೋಣ. ಅದ್ರ ಜೊತೆಗೆ ಅವ್ರು ಹೇಳ್ತಾ ಇದ್ರು ಏನಪ್ಪ ಅಂತಂದರೆ, ಅವರ ಈ ಸಾಧನೆಗೆ ಜೊತೆಯಾಗಿ ನಿಂತವರು ಅವರ ಶ್ರೀಮತಿ ಆಗಿರುವಂಥ ಶ್ರೀಮತಿ ಅನಿತಾ ಬೋಪಣ್ಣ ಅವರು ಅಂದ್ಕೊಂಡು. ಸೊ ಆ ಮೇಡಮ್ ಅವ್ರನ್ನೂ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಅವ್ರನ್ನೂ ಕೂಡ ಮಾತಾಡಿಸಿ ಇವರ ಒಟ್ಟಾರೆ ಇವರ ಕೃಷಿ ಜೀವನ, ಒಂದು ಕೃಷಿ ಅನುಭವ ಯಾವ ರೀತಿ ಇತ್ತು, ಜೊತೆಗೆ ಭತ್ತದ ಬೇಸಾಯದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಮಾಡಿಕೊಂಡು ಯಾವ ರೀತಿ ಲಾಭ ಗಳಿಸ್ತಾ ಇದ್ದಾರೆ, ಬೇರೆ ರೈತರಿಗೆ ಇವರ ಮೂಲಕ ಏನೆಲ್ಲ ಹೇಳ್ಬೋದು, ಏನೆಲ್ಲ ತೋರಿಸ್ಕೊಡ್ಬೋದು ಅಂತ ಇವತ್ತಿನ ಕಾರ್ಯಕ್ರಮದಲ್ಲಿ ನೋಡ್ಕೊಂಡು ಬರೋಣ. ಮೇಡಮ್ ನಮಸ್ತೆ. ನಮಸ್ತೆ. ನಮ್ಮ ಕೃಷಿ ಋಷಿ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸರ್. ನಾವು ಇಲ್ಲಿ ಪೊನ್ನಂಪೇಟೆ ಫಾರೆಸ್ಟ್ರಿ ಕಾಲೇಜಿಗೆ ಬಂದಿದ್ವಿ. ಅಲ್ಲಿಗೆ ಬಂದು ನಮ್ದು ಡಾಕ್ಟರ್ ಕೆಂಚರೆಡ್ಡಿ ಸರ್ ಅವ್ರನ್ನ ಹಿಂಗೆ ಮಾತಾಡಿಸ್ತಾ ಇದ್ದಾಗ ಅವ್ರು ಹೇಳಿದ್ರು, ನಾವು ಅಂದ್ರೆ ಕಾಮನ್ ಆಗಿ ಅವ್ರದ್ದು ಕಾರ್ಯಕ್ರಮಗಳನ್ನ ಮಾಡಿ ರೈತರ ಕಾರ್ಯಕ್ರಮ ಮಾಡೋದು ರೂಢಿ. ಖಂಡಿತ. ರೈತರ ಡೀಟೇಲ್ಸ್ ಕೊಡಿ, ನಮಗೆ ಸಂಪರ್ಕ ಮಾಡ್ಕೊಡಿ ಅಂದಾಗ ಅವ್ರು ಹೇಳಿದ್ರು, ಒಬ್ರು ರೈತರ ನಂಬರ್ ಕೊಡ್ತೀನಿ. ಖಂಡಿತ. ಅವರಲ್ಲಿ ನಾವುಗಳೇ ಹೋಗಿ ಬಹಳಷ್ಟು ರೈತರನ್ನ ಕರ್ಕೊಂಡೋಗಿ ಪ್ರೋಗ್ರಾಮ್ಗಳನ್ನ ಮಾಡಿದ್ವಿ. ಪ್ರಾತ್ಯಕ್ಷಿತೆಗಳನ್ನ ಖಂಡಿತ ಮಾಡಿದ್ದಾರೆ. ಹೊಸ ತಂತ್ರಜ್ಞಾನಗಳನ್ನ ಅಳವಡಿಸ್ಕೊಂಡಿದ್ದಾರೆ. ಹೌದು ಹೌದು. ಸೊ ಅದಕ್ಕಾಗಿ ನಾವು ವಾಪಸ್ ಇಲ್ಲಿಗೆ ಬಂದ್ವಿ ಸರ್. ಯಾಕಂದ್ರೆ ಸದ್ಯಕ್ಕೆ ನೀವು ನೋಡಿದ್ರೆ ಭತ್ತ ಇಲ್ಲ ಇಲ್ಲಿ, ಆದ್ರೆ ಅದ್ರ ಬಗ್ಗೆ ಮಾಹಿತಿ ತುಂಬಾ ಖಂಡಿತ ಕೊಡಬೇಕು ಅಂತ ಬಂದ್ವಿ. ಖಂಡಿತ. ಸೊ ಈಗ ಮೊದಲನೇಗೆ ಕೇಳೋದಾದ್ರೆ ಸರ್, ಮೊದಲು ನಿಮ್ಮ ಪರಿಚಯವನ್ನ, ನಿಮ್ಮ ಹಿನ್ನೆಲೆಯನ್ನು ನಮ್ಮ ರೈತರಿಗೆ ಮಾಡ್ಕೊಡ್ಬಹುದಾ? ಕೊಡಗಿನ ವಿರಾಜಪೇಟೆ ತಾಲೂಕು ಹಾಲುಗುಂದ ಗ್ರಾಮದ ಪಂದಿಕೊಂಡ ಜಯ ಬೋಪಣ್ಣ ಅಂತ, ತಂದೆ ಹೆಸರು PM ಬಿದ್ದಪ್ಪ. ಹಾಗೆ ನನ್ನ ಮಿಸಸ್ ಹೆಸರು ಅನಿತಾ ಬೋಪಣ್ಣ. ಅವರ ಒಂದು ಸಪೋರ್ಟು ಅಂದರೆ ಕೃಷಿಯಲ್ಲಿ ಯಾವುದೇ ಇದಕ್ಕಾದರೂ ಸರಿ, ಅದು ಯಾರ ಮನೆಯಲ್ಲಾದರೂ ಸರಿ, ಅವ್ರದ್ದು ಒಂದು ಸಪೋರ್ಟ್ ಇಲ್ದಿದ್ರೆ, ಆ ಹೆಂಗಸರದ್ದು ಅವ್ರ ಕೈಯಿಂದ ಒಂದು ಸಪೋರ್ಟ್ ಇಲ್ದಿದ್ರೆ ನಮಗೆ ಅದು ಮೇಲಕ್ಕೆ ಬರೋಕ್ಕೆ ತುಂಬ ಕಷ್ಟವಾಗ್ತದೆ. ಹೌದು ಹೌದು, ಖಂಡಿತವಾಗಲೂ ಕಷ್ಟ ಆಗ್ತದೆ. ನಮ್ಮಲ್ಲಿ ಒಂದು ಗಾದಿ ಇದೆ, ನಾನು ಗುದ್ದಲಿ ತೆಗೆದ್ರೆ ಅವ್ರು ಕತ್ತಿ ತೆಗಿಬೇಕು. ಹಾಗಾದರೆ ಮಾತ್ರ ಅದು ಮುಂದಕ್ಕೆ ಬರೋದು. ಕೃಷಿದ ವಿಚಾರ ತಗೊಂಡ್ರೆ ಅದೇ ಖಂಡಿತ ಸರ್. ಕೃಷಿ ಅಂತಲ್ಲ ಸರ್, ಯಾವುದೇ ಒಂದು ವಿಚಾರಕ್ಕಾದ್ರೂ ತಗೊಂಡ್ರೆ ಅದು ನಿಜ. ನಾನು ಗುದ್ದಲಿ ತೆಗೆದ್ರೆ ಅವ್ರು ಕತ್ತಿ ತೆಗಿಬೇಕು ಅಂತ. ನನಗೆ ಕತ್ತೆ ಗೊತ್ತಿಲ್ಲಪ್ಪ ಅಂತ ಹೇಳಿದ್ರೆ ಅದು ಪ್ರಯೋಜನಕ್ಕೆ ಬರಲ್ಲ ಅಂತ, ಅದು ಮುಂದಕ್ಕೆ ಹೋಗಲ್ಲ. ಏನು ಹೇಳ್ತೀರಾ? ಸರ್, ನಿಮ್ದು ಇಲ್ಲಿ ಕೃಷಿ ಶುರುವಾಗಿದೆ ಹೇಗೆ? ಅಂದರೆ ನೀವು ಯಾವ ವರ್ಷದಲ್ಲಿ ಕೃಷಿ ಮಾಡೋಕೆ ಬಂದ್ರಿ? ಅಂದರೆ ನಾನು, ನಮ್ಮ ತಂದೆಯವರು 1982ರಲ್ಲಿ ತೀರೋದ್ರು. ಅಲ್ಲಿಂದ ನೋಡುವಾಗ ನನಗಿಬ್ಬರು ಅಕ್ಕಂದಿರು, ಮತ್ತು ಸಂಸಾರ, ತಾಯಿ ಎಲ್ಲ ನೋಡುವಾಗ ನಮಗೆಲ್ಲ ಜೀವನಕ್ಕೆ ತುಂಬ ಕಷ್ಟ ಇತ್ತು ಜೀವನಕ್ಕೆ. ಆಗ ನಾನು ಅದೇನೇ ಇದ್ದರೂ ದುಡಿಮೆ ದೊಡ್ಡದು ಅಂತೇಳಿ ಆ ಭೂಮಿ ತಾಯಿ ಮೇಲೆ ಬೆದ್ದು ನಾವು ಯಾವುದೇ ಒಂದು ಜಾಗವನ್ನು, ಈಗ ನೀವು ಕಣ್ಣಲ್ಲಿ ಕಾಣ್ಬೋದು, ಇಂಥ ಒಂದು ಸ್ಲೋಪ್ ಪ್ಲೇಸಲ್ಲಿ ನೋಡಿ ನಾನು ಬಿಟ್ಟಿದ್ದೀನಿ ಅಂತ. ಬಿಟ್ಟಿಲ್ಲ, ಅದೇ ಪೂರ್ತಿ ಕಪ್ಪು ಗಿಡ ಹಾಕಿ ಒಂದು ಜಾಗ 1 ಇಂಚು ಖಾಲಿ ಬಿಡದೆ ನಾನು ಅದನ್ನು ಮೊದಲಾಗಿ ಗಿಡ ಎಲ್ಲಿ ಯಾವುದು ನೋಡಬೇಕೋ ಅದನ್ನು ಅಂತ ನೆಟ್ಟು ಅಡಿಕೆ ಜಾಗದಲ್ಲಿ ಅಡಿಕೆ, ಕಾಫಿ ಪ್ಲೇಸಲ್ಲಿ ಕಾಫಿ, ಕಾಳು ಮೆಣಸು ಸ್ಥಳದಲ್ಲಿ ಕಾಳು ಮೆಣಸು, ಅದರೊಟ್ಟಿಗೆ ಒಂದಷ್ಟು ತೆಂಗಿನ ಮರ ಎಲ್ಲ ನೆಟ್ಕೊಂಡಿದ್ದೀರಾ, ತೆಂಗಿನ ಮರ ಎಲ್ಲ ಹಾಕ್ಕೊಂಡಿದ್ದೀನಿ. ಇದು ನನ್ನ ಜೀವನಕ್ಕೆ ಮುಂದೆ ನನಗೆ ಅದು ಇಷ್ಟೊಂದು ಪ್ರಯೋಜನ ಕೊಡ್ತದೆ ಅಂತ ನನಗೆ ಗೊತ್ತಿರಲಿಲ್ಲ. ಓಕೆ, ಖಂಡಿತ ನನಗೆ ಗೊತ್ತಿರಲಿಲ್ಲ ಸರ್. ನನಗೆ ಖಂಡಿತ ಗೊತ್ತಿರಲಿಲ್ಲ ಇದಿಷ್ಟು ಪ್ರಯೋಜನ ಕೊಡ್ತದೆ ಅಂತೇಳಿ. ನೀವು ಮೊದಲಿಗೆ ಶುರು ಮಾಡಿದ್ರಲ್ಲ ಸರ್, ಅವಾಗ 1980-84? ಹೌದು. ಇದು ಎಷ್ಟು ಎಕರೆ ಜಮೀನಿದೆ ಇದು? ನಂದು ಟೋಟಲಿ ಇರೋದು ಗದ್ದೆ, ತೋಟ ಎಲ್ಲ ಆಗಿ ಒಂದು 31 ಎಕರೆ ಇದೆ. ಆವಾಗ ಈ 31 ಎಕರೆಯಲ್ಲಿ ಜಮೀನು ಬೆಳೆ ಬೆಳೀತಿದ್ರ ಅಥವಾ ಒಂದು 12 ಎಕರೆಯಲ್ಲಿ ತಂದೆಯವರು ಕಾಫಿ ಹಾಕಿದ್ರು. ಕಾಫಿ ಹಾಕಿದ್ರು ಒಂದು 12 ಎಕರೆಯಲ್ಲಿ. ಆಗ ಈ ಸ್ಪ್ರಿಂಕ್ಲರು ಇದು ಯಾವುದು ವ್ಯವಸ್ಥೆ ಎಂಥದ್ದು ಯಾವ ವ್ಯವಸ್ಥೆನೂ ಇರಲಿಲ್ಲ ಆ ಕಾಲದಲ್ಲೆಲ್ಲ. ಮಳೆ ಬಂದಲ್ಲಿ ಮಳೆಗೆ ನಾವು ಡಿಪೆಂಡ್ ಆಗಿದ್ದೀವಿ. ಕಾಫಿ ನಮ್ಮ ಜೀವನವೇ ಮಳೆಗೆ.
ಉಳಿದ 19 ಎಕರೆ ಖಾಲಿ ಇತ್ತು ಹಾಗಾದ್ರೆ ಸರ್? ಖಾಲಿ ಅಂದರೆ ಪೂರ್ತಿ ಖಾಲಿ ಇತ್ತು. ಗದ್ದೆ ಒಂದು ಸ್ವಲ್ಪ 9 ಎಕರೆ ಗದ್ದೆ ಇತ್ತು, 10 ಎಕರೆ ಹಾಗೇನೆ ಖಾಲಿ ಇತ್ತು. ಮತ್ತು ನಾನು ಅದನ್ನೆಲ್ಲ ಕಾಫಿ ಗಿಡ ಇದೆಲ್ಲ ಹಾಕಿ ಡೆವಲಪ್ ಮಾಡಿದ್ವಿ. ಓಕೆ ಓಕೆ ಓಕೆ. ಮಾಡಿ ಗದ್ದೆ ನನ್ನ ಜೀವನದಲ್ಲಿ ಇಲ್ಲಿ ತನಕ ನಾವು ಪಾಡ್ಬಿಟ್ಟಿಲ್ಲ. ಓಕೆ. ಈಗ ಎಷ್ಟು ಎಕರೆ ಗೆದ್ದೆ ಇದೆ? ಈಗ ಹೇಳಕ್ಕೋದ್ರೆ ಒಂದು 2.5 ಹೆಕ್ಟರ್ ನಡ್ತಾ ಇದ್ದೀನಿ. ಬಾಕಿ ಎಲ್ಲ ನೋಡಿ ಅಡಿಕೆ ನಟ್ಟಿದ್ದೀನಿ, ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಓಕೆ ಓಕೆ ಓಕೆ. ಸೊ ನೀವು ಅಂದ್ರೆ ಮುಂಚೆ 9 ಎಕರೆ ಗೆದ್ದೆ ಇತ್ತು, ಅದರಲ್ಲಿ ಒಂದು 5-6 ಎಕರೆ ಗೆದ್ದೆ ಉಳಿಸ್ಕೊಂಡು ಹೌದು ಉಳಿದಿರೋದ್ರಲ್ಲಿ ಎಲ್ಲ ನಾನೆಲ್ಲ ಫುಲ್ ಪೂರ್ತಿಯಾಗಿ ನಾನು ಅಡಿಕೆ ಹಾಕಿದ್ದೀನಿ. ಓಕೆ. ಕಾಳು ಮೆಣಸು ಹಾಕಿದ್ದೆ. ಆದರೆ ಇಲ್ಲಿ ಏನಾಗ್ತದೆ ಅಂದರೆ ಮಳೆಗಾಲದಲ್ಲಿ ಸ್ವಲ್ಪ ಒಳ್ಳೆಯದು ಪ್ರಾಬ್ಲಮ್ ಇದೆ. ನೀರು ಬಂದು ನಿಂತು ಬಿಡ್ತದೆ. ಆ ಪ್ರಾಬ್ಲಮ್ಗೋಸ್ಕರ ಅದು ಸತ್ತೋಯ್ತು. ಮತ್ತೆ ನನಗೆ ಕಾಫಿ ಮಧ್ಯೆ ಹಾಕೋಕ್ಕೂ ಆಗಲ್ಲ ಆ ಮಳೆಯ ಪ್ರಾಬ್ಲಮ್ಗೆ. ನಾನು ಬಿಟ್ಟಿದ್ದೀನಿ. ಮತ್ತೆ ನೋಡಿ 2 ಕೆರೆ ನೀರು ಹಾಯಿಸ್ಬೇಕಾದ್ರೆ ನೀರು ಹಾಯಿಸಕ್ಕೆ ಅಡಿಕೆಗೂ ಹಾಯಿಸ್ತೀನಿ. ಇವಾಗ ಕಾಫಿದು ನೀರು ಹಾಯಿಸಿ ಮುಗೀತಾ ಬಂತು. ಅಡಿಕೆಗೆ ಹಾಯಿಸ್ತಾ ಇದ್ದೆ. ಇದು ನೆಕ್ಸ್ಟ್ ಇವಾಗ ಹಾಯಿಸ್ತೀನಿ. ವೀಕ್ ನಾಳೆಯಿಂದ ಅವ್ರ ಕೆಲ್ಸಕ್ಕೆ ಬರ್ತಾರೆ, ಹಾಯಿಸ್ತೀನಿ. ಆದರೆ ಈ 9 ಇವಾಗ ಹೇಳಕ್ಕೆ ಹೋದ್ರೆ ನಂದು 7.5 ಎಕರೆ ಇದು ಇದೆ ಸರ್. ಯಾವುದು ಅಡಿಕೆ ಇದೆ. ಸ್ವಲ್ಪ ಅದು ಅಡ್ಲು ಜಾಗ ಅಂತ ಬರ್ತದೆ, ಅದರಲ್ಲಿ ಹಾಕಿದ್ದೀನಿ. ಇದರಲ್ಲಿ ಇಷ್ಟೊಂದು ಒಂದು 20-23 ಲಕ್ಷದ ಅಡಿಕೆ ಸಿಗ್ತದೆ ಅಂತ ಹೇಳುವಂಥ ಯೋಚನೆ ನನ್ನ ಜೀವನದಲ್ಲಿ ನಾನು ಇಟ್ಕೊಂಡಿರಲಿಲ್ಲ. ಅಡಿಕೆ ನೋಡುವಂತ ಹಾಕಿದ್ದು ಖಂಡಿತ. ನಾನು ಬರೀ ಟ್ರಯಲ್ ನಂತರ ಹಾಕಿದಷ್ಟೇ. ಆದ್ದರಿಂದ ನಾನು ಒಬ್ಬ ರೈತನ ಸಿಕ್ಕಿದ್ರು, ಒಬ್ಬ ಕೃಷಿ ಹೀಗೆ ಕಾಲು ಹಾಕಬೇಕು ಅಂತ ಹೇಳಿದ್ರು, ಅವ್ರಿಗೆ ನಾನು ತುಂಬ ಗೈಡ್ನೆಸ್ ಕೊಡ್ತೀನಿ. ಸರ್, ಈಗ ಅದೇ ನೀವು ಹೇಳಿದ್ರಿ, ಈಗ 1984 ಶುರು ಮಾಡಿದ್ರಿ ಅಂತ. ಹೌದು. ಈಗ ಅಂದ್ರೆ ಮೇಡಮ್ ಬರೋ ತನಕ ಮೇಡಮ್ ಇಲ್ಲಿ ಪರಿಸ್ಥಿತಿ ಹೇಗಿತ್ತು ಅಂತ ನೀವು ಬಂದಾಗ ಸ್ಟಾರ್ಟಿಂಗ್ ಹೀಗಿತ್ತ ತೋಟ ಅಥವಾ ಇನ್ನೂ ಡೆವಲಪ್ಮೆಂಟ್ ಆಗ್ತಾ ಇತ್ತು? ಇವಾಗ ಅಲ್ಲಿಂದ ಎಲ್ಲ ತುಂಬಾ ಇಂಪ್ರೂವ್ಮೆಂಟ್ ಆಗಿದೆ. ಹೌದು. ಓಕೆ ಓಕೆ. ಸೊ ಮೇಡಮ್ ಅವರು ಸಹಿತ ನಿಮ್ದು ಇದೆಲ್ಲ ಮಂಗಲ ಏನು 1995 ಮದುವೆ ಆಗಿದ್ದು. ಆಗ ಬಂದಾಗ ಅವ್ರನ್ನ ಕೇಳಿ ಯಾವ ತರ ಇತ್ತು ಅಂತ ಅಂತಾನೆ ಗೊತ್ತಿರಲಿಲ್ಲ. ಅಲ್ಲಿಂದ ಬಂದು ಇಷ್ಟು ಚೆನ್ನಾಗಿ ಆಗಿರೋ ಇವ್ರ ಜೀವನವೇ ಟೌನ್ ಅಲ್ಲಿ ಇದ್ದವ್ರು. ಇವರು ಅವ್ರ ತಾಯಿ ಫಸ್ಟ್ ಡಿವಿಷನ್ ಕ್ಲರ್ಕ್ ಆಗಿ ಅಲ್ಲಿ ಹುಣಸೂರಲ್ಲಿ ಕೆಲಸ ಮಾಡ್ತೀವಿ. ಇವ್ರು ಟೌನಲ್ಲೇ ಇವ್ರ ಜೀವನ. ಇವ್ರು ಓದ್ದೆಲ್ಲ ಅಲ್ಲೇ. ಈ ಕಡೆ ಕೃಷಿ ಅಂತ ಹೇಳೋದೇ ಗೊತ್ತಿರ್ಲಿಲ್ಲ ಇವರಿಗೆ. ಸೊ ಅವರ ನೋಡಿ ಅವ್ರು ಯಾವ ತರ ಇಂಪ್ರೂವ್ ಮಾಡಿದ್ದೀನಿ ಅಂತ, ಈ ತರ ಡೆವಲಪ್ಮೆಂಟ್ ಆಗ್ತೀನಿ ಅಂತ ನನಗೆ ಗೊತ್ತಿರಲಿಲ್ಲ. ಯಾವ ಇದಕ್ಕೂ ಕೈ ಹಾಕಿದ್ರೆ ಸರ್ ಕೈಲಾಸನ ನೋಡ್ಬೋದು. ಖಂಡಿತ. ಮಾತ್ರ ನಮಗೆ ನಾನು ಗೆಲ್ತೀನಿ ಅಂತ ಹೇಳೋದು, ನಾವು ಯಾವುದೇ ಒಂದು ಹುದ್ದೆ ಹೋದ್ರು ಸರ್, ನಾನು ಗೆಲ್ತೀನಿ ಅಂತ ಹೇಳೋದು ನಮ್ಮ ಮನಸ್ಸಲ್ಲಿ ಆ ಭಾವನೆ ಇರಬೇಕು. ನಾ ಎದ್ದು ಬರ್ತೀನಿ ಅಂತ. ಗಿಳಿ, ನವಿಲು, ಕಾಗೆ, ಮೈನಾ ಮುಂತಾದ ಹಕ್ಕಿಗಳ ಉಪಟಳ. ಹಣ್ಣು, ಕಾಳು, ಧಾನ್ಯದ ಬೆಳೆಗಳಲ್ಲಿ ಮಿತಿ ಮೀರಿದೆ. ತಮಟೆ, ಪಟಾಕಿ, ಕೂಗು, ರಿಬ್ಬನ್ ಇದೀಗ ಕೆಲಸ ಮಾಡುತ್ತಿಲ್ಲ. ಹಕ್ಕಿ ಬೆದರಿಸಿ ಓಡಿಸಲು ಬಂದಿರುವ ವೈಜ್ಞಾನಿಕ ಉಪಾಯ ಗ್ರೆಸ್ ಇಕೋ ಸೈನ್ಸಸ್ನವರ ಜೈವಿಕ ಧ್ವನಿ ತಂತ್ರಜ್ಞಾನ. ಅತ್ಯಲ್ಪ ಖರ್ಚಿನಲ್ಲಿ ಸುಸ್ಥಿರ ಪರಿಹಾರ, ದೀರ್ಘಕಾಲ ಪರಿಣಾಮಕಾರಿ. ದಾಳಿಂಬೆ, ಸೀಬೆ, ಮಾವು, ಚಿಕ್ಕು ಇತ್ಯಾದಿಗಳನ್ನು ಪ್ರಾಣಿ ಪಕ್ಷಿಗಳಿಂದ ರಕ್ಷಿಸಿಕೊಳ್ಳಿ. ಗ್ರೆಸ್ ಇಕೋ ಸೈನ್ಸಸ್. ಮೇಘಾ ಸೋಲಾರ್ ಎನರ್ಜಿ ಸೊಲ್ಯೂಷನ್ಸ್. ಸುಲಭ ಲಭ್ಯ, ಕೈಗೆಟುಕುವ, ಸ್ವತಂತ್ರ, ಸುಸ್ಥಿರ ಭವಿಷ್ಯದ ಗ್ರೀನ್ ಎನರ್ಜಿ ಉಪಾಯ. ನಿರಂತರ ಉಚಿತ ನೀರಾವರಿಗೆ ಮೇಘಾ ಸೋಲಾರ್ ಪಂಪ್ ಸೆಟ್, ರೂಫ್ ಟಾಪ್ ಸೋಲಾರ್, ಸೋಲಾರ್ ಸಿಸಿ ಕ್ಯಾಮೆರಾ ಮತ್ತು ಸೋಲಾರ್ ಬೀದಿ ದೀಪಗಳು, ಡ್ರಿಪ್, ಸ್ಪ್ರಿಂಕ್ಲರ್, ಇರಿಗೇಷನ್ ಮತ್ತು ಫರ್ಟಿಗೇಷನ್ ಆಟೋಮೇಷನ್. ತೋಟಗಾರಿಕೆ, ಕ್ರೆಡಲ್ ಹಾಗೂ ಸೂರ್ಯಘರ್ ಸಬ್ಸಿಡಿ ಯೋಜನೆಯಡಿ ಅಂಗೀಕೃತ. ಮೇಘಾ ಆಗ್ರೋಟೆಕ್. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬಾ ಇಳುವರಿನೂ ಬಂದಿದೆ. ಕಾಳು ಮೆಣಸಿಗಂತೂ ಬಹಳ ಚೆನ್ನಾಗಿ ಬರುತ್ತೆ. ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ. ಗಿಡಗಳು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೂವಾಲ್ಗಿ ಅಂತೂ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ. ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ. ಸ್ವಯಂ ಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಗ್ರೀನ್ ಪ್ಲಾಸ್ಟ್
ISI ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು. ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, UV ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಕದಂಬ ಅಗ್ರಿಟೆಕ್ ರಾಜ್ಯದ ಜನಪ್ರಿಯ ಸೋಲಾರ್ ಪಂಪ್. ಅತ್ಯಧಿಕ ಕಾರ್ಯಕ್ಷಮತೆಯ ಸೋಲಾರ್ ಪ್ಯಾನೆಲ್ ಮತ್ತು ಶಕ್ತಿ ಸೋಲಾರ್ ಪಂಪ್. ವಿದ್ಯುತ್ ಕಣ್ಣಾಮುಚ್ಚಾಲೆಯಿಂದ ಮುಕ್ತಿ, ಬೆಳಗಿನಿಂದಲೇ ಹಗಲು ನೀರಾವರಿ. 25 ವರ್ಷಕ್ಕೂ ಹೆಚ್ಚು ಬಾಳಿಕೆಯ ಸೋಲಾರ್ ಪ್ಯಾನೆಲ್ ಮತ್ತು ಸ್ಟೇನ್ಲೆಸ್ ಸ್ಟೀಲ್ ಸೋಲಾರ್ ಪಂಪ್. ನಂಬಿಕಾರ್ಹ ಸೋಲಾರ್ ಪಂಪಿಗೆ ರಾಜ್ಯದ ನಂಬರ್ 1 ಕಂಪನಿ ಕದಂಬ ಅಗ್ರಿಟೆಕ್. ಸರ್, ಈಗ ನಮಗೆ ಫಸ್ಟ್ ಅಂದ್ರೆ ನಿಮ್ಮನ್ನು ಹುಡ್ಕೊಂಬರಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ನೀವು ಡ್ರಮ್ ಸೀಡರ್ ಮೆಥಡ್ ಅಲ್ಲಿ ಭತ್ತವನ್ನ ಇದು ಮಾಡಿದ್ರಿ. ಹೌದು. ಸೊ ನೀವು ಅವಾಗೇ ಹೇಳಿದ್ರಿ ನಿಮ್ ಸ್ಟಾರ್ಟಿಂಗ್ 9 ಎಕರೆ ಭತ್ತ ಇತ್ತು. ಸೊ ಅವಾಗಿಂದ ಭತ್ತ ಮಾಡ್ಕೋ ಅಂತಾನೆ ಬರ್ತಾ ಇದ್ದವರು. ಸೊ ಆವಾಗ ಅಲ್ಲಿಂದ ಈಗ ವಾಪಸ್ಸು ಅವೆಲ್ಲ ಈಗ ಭಾಳ ಚೆನ್ನಾಗಿ ಮಾಡೋದೇನಪ್ಪಾ ಅಂತಂದ್ರೆ ಭತ್ತದ ಒಂದ್ ಕಡೆ ನರ್ಸರಿ ಮಾಡ್ತಾರೆ, ಗಿಡ ನೆಡ್ತಾರೆ, ಗಿಡ ತಗೊಂಡು ಒಂದಿಷ್ಟು ಮಂದಿ ನಿಂತ್ಕೊಂಡು ನಾಟಿ ಮಾಡ್ಕೊಂಡು ಖಂಡಿತ. ಅದೇ. ಸೊ ಅದರಿಂದವ ಈಗ ಬೇರೆ ಕಡೆ ಶಿಫ್ಟ್ ಆಗಕ್ಕೆ ಏನ್ ಅನಿವಾರ್ಯ ಏನ್ ಬಂತು ಅಂತ? ಯಾವುದರಿಂದ? ಈಗ ಸಾದಾ ಭತ್ತ ನಾಟಿ ಮಾಡೋದ್ರಿಂದ ಡ್ರಮ್ ಸೀಡರ್ ಬಳಸೋಕೆ ಏನೆಲ್ಲ ಕಾರಣಗಳು ಅಂತ ನೋಡಿ. ನಾನು ಒಂದು ಕಡೆ ಗದ್ದೆಯಲ್ಲಿ ಅದನ್ನ ಪೈರ್ ಬಿತ್ತನೆ ಆಗ್ತಿದೆ. ಅಲ್ಲಿಗೆ ನನಗೆ ಈಗ ನೆಡುವಂಥ ಅಷ್ಟು ಗದ್ದೆಗೆ 58-59 kg ಭತ್ತ ಬೇಕಾಗಿತ್ತು. ಬಿತ್ತನೆ ಆಗಬೇಕು. ಅದನ್ನು ನಾನು ಹೇಳೋಕ್ಕೋದ್ರೆ ಒಂದು 28 ಜನರೆಲ್ಲ ಕೀಳಬೇಕು. ಎಷ್ಟು ಕೀಳಬೇಕು, ಆಳುಗಳು ಬೇಕು. ಕೀಳಬೇಕು. ಅದು 28 ಜನರು 30 ಜನರು ಕೀಳಬೇಕು. ಅದನ್ನು ಅಲ್ಲಿಂದ ತಗೊಂಡೋಗಿ ಇನ್ನೊಂದು ಕಡೆಗೆ ಬಿತ್ತನೆ ಹಾಕೊಂಡು, ಆ ಕಡೆ ಎಲ್ಲ ಗದ್ದೆ ಕಾಣಿಸ್ತದೆ, ಅಲ್ಲೆಲ್ಲ ಬಿತ್ತನೆ ಮಾಡಿ ಪೈರ್ನ ಬಿತ್ತನೆ ಮಾಡಿ ನಾಟಿ ಮಾಡಬೇಕಾದ್ರೆ ಒಂದು 30 ಜನರ ಕೆಲಸ ಅಂತೂ 30 ಅಲ್ಲ, ಒಂದು 26-27 ಜನರ ಕೆಲಸ ಅಲ್ಲಿ ಬೀಳ್ತಿತ್ತು. ಈಗಿನ ಪೇಮೆಂಟ್ ನೀವೇ ಲೆಕ್ಕ ಹಾಕೊಳ್ಳಿಯಪ್ಪ. ಅಂದ್ರೆ ಒಂದು 50 ಜನ ದಿವಸ ಕೆಲಸ ಮಾಡಬೇಕಾಗಿತ್ತು. ದಿವಸ ಒಂದು 50 ಜನ ಮಿನಿಮಮ್ ಮಾಡಬೇಕಾಗಿತ್ತು. ಒಂದು ದಿವಸ 2 ದಿವಸ ಅಂತೂ ನಾವು ಎಲ್ಲ ಮುಗಿಸಿ ಹೇಳಕ್ ಹೋದ್ರೆ, ನಾನು ಅದನ್ನ ಸಣ್ಣದಾಗಿ ಲೆಕ್ಕ ಹಾಕಿ ನೋಡುವಾಗ ನನಗೆ 14,500 ರೂಪಾಯಿ ಬೀಳ್ತಾ ಇತ್ತು. 14,500 ರೂಪಾಯಿ ಬರೀ ಭತ್ತದ ನಾಟಿ ಮಾಡಿ ಈ ತರ ಭತ್ತ ಪೈರ್ ಕಿತ್ತು ನಾಟಿ ಮಾಡಲಿಕ್ಕೆ. 14-15 ಅಲ್ಲಿಂದ ನಾನು ಫಾರೆಸ್ಟ್ ಕಾಲೇಜ್ ಸೈಂಟಿಸ್ಟ್ ಅವ್ರುಗಳನ್ನ ಕೆನ್ಸ್ಟೆಡ್ಸ್ ಇವ್ರನ್ನೆಲ್ಲ, ಮತ್ತು ಇಲ್ಲಿ ಮಡಿಕೇರಿ ಕಡೆಯಿಂದ ಅಲ್ಲೂ ಅಷ್ಟೇ ಕೃಷಿಗೆ ಸಂಬಂಧಪಟ್ಟಂಥ ಸೈಂಟಿಸ್ಟ್ ಇವ್ರನ್ನೆಲ್ಲ ನಾನು ಕಾಂಟ್ಯಾಕ್ಟ್ ತುಂಬ ಇಟ್ಕೊಂಡಿದ್ದೆ. ಯಾಕಂದರೆ ಅವರು ಬುಕ್ಕಲ್ಲಿ ಓದಿ ಬಂದವರು. ನಾನು ಮಣ್ಣಲ್ಲಿ ಸೈಂಟಿಸ್ಟ್. ಅದಕ್ಕೂ ಇದಕ್ಕೂ ಡಿಪೆಂಡ್ ಇದೆ. ಆದರೆ ನಾನು ಅನುಭವಿಸ್ತಾ ಆದರೂ ಅವ್ರ ಬುಕ್ಕ ಒಂದೇ ಹೆಜ್ಜೆ ಮುಂದೆ ಇರ್ತಾರೆ. ನಾನು ಅವ್ರ ತತ್ವನ ನಾನು ತಗೊಂಡೆ. ಅದನ್ನು ಪ್ರಯೋಗ ಮಾಡಿ ನೋಡುವಾಗ ತುಂಬ ಸುಲಭದಲ್ಲಿ ನನಗೆ ಅವರ ಹೆಸರು ಬಸವಲಿಂಗಯ್ಯ ಸರ್. ಅವ್ರನ್ನ ಕೇಳಿದೆ, ಸರ್ ಈ ಥರ ಯಾಕೆ ಡ್ರಮ್ ಶೀಟ್ ಮಾಡಿ ಅಂತ ಹೇಳಿ ಬಂದರು. ಅವರೆಲ್ಲ ಬಂದು ವೆಹಿಕಲ್ ನಿಮಗೆ ಡ್ರಮ್ ಸೀಡ್ ಅಂದ್ರೆ ಏನಂತ ಗೊತ್ತಿರಲ್ಲ. ನಾನು ಕಣ್ಣಲ್ಲೇ ಕಂಡಿಲ್ಲ ಇದೇನಪ್ಪ ಏನೋ ಡ್ರಮ್ ತರ್ತಾರೆ ಅಂತ ತಿಳ್ಕೊಂಡಿದ್ದೆ. ಅಲ್ಲಿಗೆ ನೋಡುವಾಗ ಅದು ಒಂದು 2 ವೀಲ್ ಚಕ್ರದ ವೀಲ್ ತಂದ್ರು. ಇವರೆಲ್ಲ ಇಳಿಸ್ತಾ ನೋಡೋ ಅಷ್ಟೊತ್ತಿಗೆ ಒಂದು 14 kg 16 kg ಇದಕ್ಕೆ ಸಾಕು ಭತ್ತ ಅಂತ ಹೇಳಿದ್ರು. ನನಗೊಂಥರ ಆಶ್ಚರ್ಯ ಆಯಿತು. ಈ ವರ್ಷ ಇವ್ರು ಏನೋ ಮಾಡ್ಬಿಡ್ತಾರೆ ಅಂತ. ಈ ವರ್ಷ ನನಗೆ ಏನು ಊಟಕ್ಕಿಲ್ಲ ಏನೋ ಮಾಡ್ತಾರೆ ಅಂತ ತಿಳ್ಕೊಂಡಿದ್ದೆ. ಲಾಸ್ಟ್ ನೋಡುವಾಗ ಅದೇ ಥರ ಆ ಡಬ್ಬಿ ನನ್ನ ಮಿಷಿನ್ ತೋರಿಸ್ತಾ ಇಲ್ಲ ನಿಮಗೆ, ಅದ್ರೊಳಕ್ಕೆ ಎಲ್ಲ ತುಂಬಿಸಿದ್ರು. ಡ್ರಮ್ಮನ್ನು ಎಳ್ಕೊಂಡು ಬರೋದು ನನ್ನ ಹತ್ರ ವಿಡಿಯೋ ಇದೆ. ಎಳ್ಕೊಂಡು ಬಂದು ಈ ಥರ ಸಾಲಾಗಿ ನೋಡುವಾಗ ನೋಡ್ತಾ ಇದ್ದಾಗೆ ಒಂದು 3 ಗಂಟೆ ಟೈಮಿಗೆ ಅದು ಮುಗಿದೇ ಹೋಯ್ತು. ನಿಮಗೆ 1-2 ದಿವಸ 30-40-50 ಆಳುಗಳ ಮಾಡಬೇಕಲ್ಲ. ನೀವೇ ತಿಳ್ಕೊಳ್ಳಿ ಅದು ಯಾವ ಥರ ಸಾಕಾಗ್ಬೋದು ಅಂತ. ಮುಗಿದೇ ಹೋಯ್ತು. ನೀವು ಯಾವ ಬಹುಶಃ ಅನ್ಸಿರ್ಬೇಕು, ಇದೇನೋ ಮಾಡಿದ್ರೆ ಏನೊಂದು ಆಗ್ತದೆ ಅಂತ ತಿಳ್ಕೊಂಡಿದ್ದೆ. ಆದರೂ ಸರ್ ಅಲ್ಲಿಗೂ ಇನ್ನೊಂದು ಹೇಳ್ತೀನಿ, ಜನಗಳು ತಿಳ್ಕೊಂಡಿರ್ಬೋದು. ನೀರು ಬಂದರೆ ಏನಾಗ್ತದೆ, ಮಾರನೇ ದಿವಸ ತುಂಬ ಮಳೆ, ಫುಲ್ ನೀರು ಬಿಡಿ ಎಲ್ಲ ಹೋಯ್ತು ಅಂತ ತಿಳ್ಕೊಂಡೆ. ಇನ್ನೇನಾಗ್ತದೆ ಮಾಡೋ ಅನ್ನಂತೆ ನಾನು ಅದನ್ನು ಅದ್ರದ್ದು ಅಕ್ಕಿಗಳು ಬರ್ದಂಗೆ ಕಾಯ್ಕೊಂಡು ಒಬ್ಬ ವ್ಯಕ್ತಿನೆಲ್ಲ ಬಿಟ್ಕೊಂಡು ಕಾಯ್ಕೊಂಡು ಮಾಮೂಲು ಪೈರ್ ಗದ್ದೆನ ಕಾಯೋ ಥರ ಕಾಯ್ಕೊಂಡು ನಾನು ಅದನ್ನು ಮೇಂಟೈನ್ ಮಾಡಿ ನೋಡುವಾಗ 1 ವಾರ ನೋಡೋಕೆ ಅಲ್ಲ ಫುಲ್ ಸರ್ ನನ್ನ ಮುಖದಲ್ಲಿದ್ದ ಆ ಒಂದು ಥರ ಮಂದಾಸ್ಯ
ಯಾವ ಥರ ಅದು ಒಂದು ಮುಗುಳ್ನಗೆ ಕಡೆ ಬಂತು ಅಂತ ಹೇಳಿದ್ರೆ ಆ ಪೈರೇ ನನ್ನ ನಗಿಸ್ಬಿಡ್ತು. ನಗಿಸ್ತು. ನೀವು ಅಂದ್ಕೊಂಡಿದ್ದೇನು ಅದು ಖಂಡಿತ ಈ ವರ್ಷ ಹೋಯ್ತು. ಭತ್ತನೂ ಇಲ್ಲ ಊಟನೂ ಇಲ್ಲ ಅಂತ ಹೇಳಿ. ಎರಡನೇದು ಬೇರೆ ಮಳೆ ಬಂದು ಎಲ್ಲ ಅದು ತಿಳ್ಕೊಂಡು ಹೋಯ್ತು. ಇನ್ನೊಂದು ಕಡೆ ಸಮಸ್ಯೆ. ಎರಡು ಆದ್ರೆ ಏನೂ ಆಗುತ್ತೆ ವಾಪಸ್ ಹಂಗೆ ಖಂಡಿತ ಸರ್. ಲಾಸ್ಟ್ಗೆ ಲೆಕ್ಕ ಹಾಕಿ ನಾನು ನೋಡುವಾಗ 950 ರೂಪಾಯಿ ಈ ಕೆಲಸ ಮುಗಿದೋಯ್ತು. 950 ರೂಪಾಯಿ ಕೆಲಸ ಅಲ್ಲೇ ಆಗ್ತಾ ಇದ್ದೀನಿ. ನನಗೆ 14,500 ಬರೀ ನಾಟಿಗೆ ಬಗ್ಗೆ ಮಾತಾಡ್ತಾ ಇದ್ದೀನಿ. ಗದ್ದೆ ಮಾಮೂಲಿ ನಾಟಿಗಾದ್ರೂ ಮಾಡೋದು ಯಾವ ಥರ, ಪೈರು ಹಾಕಿ ಕೀಳು ನೆಡೋ ಥರ ಯಾವ ಥರ ಒಂದೇ ಥರ ಎಲ್ಲ ಒಂದೇ ಲೆಕ್ಕ. ಅದನ್ನ ಇದಕ್ಕೆ ನಾನು ಇನ್ಕ್ಲೂಡ್ ಮಾಡಲ್ಲ. ಸೊ ನಾಟಿ ಮಾಡಕ್ಕೆ ನೀವು 14,000 ಖರ್ಚು ಮಾಡ್ತಾ ಇದ್ದು ಖಂಡಿತ ಇದು ಇಷ್ಟು ಸುಲಭದಲ್ಲಿ ಇದೆ ಅಂತ ಹೇಳೋದನ್ನ ನಾ ಖಂಡಿತವಾಗಿಲ್ಲ ಜನಗಳಿಗೆ ಹೇಳ್ಬೋದು. ಸರ್ ಇದೆಲ್ಲ ಎಷ್ಟು ವರ್ಷ ಹಿಂದಿನ ಮಾತು ಇದು? ಹೇಗೆ ಒಂದು 5 ವರ್ಷ ಆಗಿರ್ಬೋದು, 5-6 ವರ್ಷದಿಂದ. ಓಕೆ, 5-6 ವರ್ಷದಿಂದ. ಸರ್ ಇನ್ನೊಂದು ಸಣ್ಣ ಪ್ರಶ್ನೆ, ಅಂದ್ರೆ ನೀವು ಇಷ್ಟೆಲ್ಲ ಕೇಳ್ತಿರೋದು ಗೊತ್ತಿರೋದು, ಇಲ್ಲಿ ಬಹಳಷ್ಟು ಕಡೆ ಎಲ್ಲ ಪಾಲ್ ಬಿಡ್ತಾ ಇದ್ದಾರೆ. ಹೌದು. ಮೇನ್ ಕಾರಣ ಏನು ಸರ್? ಯಾಕೆ ಮುಖ್ಯ? ನೋಡಿ ಸರ್, ಒಂದು ಮುಖ್ಯ ಕಾರಣ ನನ್ನ ಅನುಭವದಲ್ಲಿ ನಾನು ಹೇಳ್ತೀನಿ. ಆ ಕಾಲದಲ್ಲಿ ಒಂದು ಶುಂಠಿ ಬೆಳೆ ಬಂತು ಇಲ್ಲಿ ಕೊಡಗಿಗೆ ಕೇರಳದಿಂದ. ಎಲ್ಲರೂ ಗದ್ದೆಗೆ ಒಂದು 20,000 30,000, ಒಂದು ಎಕರೆಗೆ 40,000 50,000 ಕೊಡ್ತೀವಿ ಇದು ಲೀಸಿಗೆ ಒಂದು ವರ್ಷದ್ದು. ಆ ಗದ್ದೆಗೆ ಚರಂಡಿ ಹೊಡೆದು ಅವರು ಎಲ್ಲ ಮಾಡಿ ಚರಂಡಿ ಎಲ್ಲ ಹೊಡೆದು ಮಾಡಿ ಶುಂಠಿ ಬೆಳೆ ನೆಟ್ಟರು. ಈ ವ್ಯಕ್ತಿ ಆ ವರ್ಷ ಮಳೆಗಾಲದಲ್ಲಿ ಬೆಚ್ಚಿಗೆ ಕೂತ್ಕೊಂಡಿದ್ದ. ನೆಕ್ಸ್ಟ್ಗೆ ಅವನು ಬೆಚ್ಚಿಗೆ ಮಾತ್ರ ಬಿಡಲ್ಲ, ಅವ್ನು ಬರಲ್ಲ ಅಲ್ಲಿ ಕಾಲ ಹಾಕಲ್ಲ. ಅದು ಯಾವ ವ್ಯಕ್ತಿ ಆದರೂ ಅದೇ ಥರ. ಒಂದು ಬಾರಿ ನೋಡಿದ್ರೆ ಅವನು ಕೈ ಬೇಡ ಅಂತ ತೆಗೆದ್ಬಿಟ್ಟ ಮೇಲೆ ಇನ್ನೊಂದ್ಸಲ ಅದಕ್ಕೆ ಹೋಗಿ ಕೈ ಹಾಕುವಾಗ ತುಂಬಾ ಅವನು ಯೋಚನೆ. ಬಟ್ ಈಗ ನೋಡಿದ್ರೆ ಬಹಳಷ್ಟು ಭತ್ತಗಳು ಖಾಲಿನೇ. ಶುಂಠಿ ಅವ್ರ ಭತ್ತ ಬೆಳೆಯಕ್ಕೆ ಬಂದಿಲ್ಲ, ಅದು ಬೆಳೆಯಲ್ಲ ಅಂತ ಅವ್ನು ಕೈ ಬಿಟ್ಟು ಹೋದ. ಇವನು ಇಲ್ಲಿ ಪಾಳು ಬಿದ್ದ. ಅದನ್ನು ಸುಮಾರಾಗಿ ಜನರು ಏನು ಮಾಡಿದ್ರು, ತೋಟ ಗಿಟ ಎಲ್ಲ ಮಾಡಿದ್ರು, ಚರಂಡಿ ಗಿರಂಡಿ ಇದಕ್ಕೆಲ್ಲ ನೋಡಿ ತೋಟ ಮಾಡಿದ್ರು, ಗೆದ್ದು ಬಂದರು. ಹಾಗೆ ಬಿಟ್ಟರು, ಹಾಗೆ ಬಿಟ್ಟಿದ್ದಾರೆ ಸರ್. ನಾನು ಶುಂಠಿ ಹಾಕಿದ್ದೀನಿ, ಅಡಿಕೆ ಬರೋಕ್ಕಿಂತ ಶುಂಠಿ ಹಾಕಿದ್ದೀನಿ. ಒಂದು ಬೆಳೆ ತೆಗೆದಿದ್ದೀನಿ. ಶುಂಠಿ ತೆಗೆದಾದ್ಮೇಲೆ ನೆಕ್ಸ್ಟ್ ಅದ್ರಲ್ಲಿ ಶುಂಠಿ ಬರಲ್ಲ ಅಂತ ಬಾಳೆನೂ ತೆಗೆದಿದ್ದೀನಿ. ಬಿಡ್ಲಿಲ್ಲ. ಬಾಳೆ ತೆಗೆದು 2ನೇ ವರ್ಷಕ್ಕೆ 3ನೇ ವರ್ಷಕ್ಕೆ ಅಡಿಕೆ ಫಸಲು ಸ್ಟಾರ್ಟ್ ಆಯ್ತು. ನನ್ನ ಕೈಗೆ ಅದು ಭೂಮಿ ತಾಯಿ ಕೊಡ್ತಾ ಬಂದಿದ್ದಾಳೆ. ತಗೊಂತಾ ಇದ್ದೀರಾ? ಖಂಡಿತ. ನಾನು ಶುಂಠಿ ನೆಟ್ಟಿದ್ದೀನಿ, ಬಾಳೆನೂ ನೆಟ್ಟಿದ್ದೀನಿ. ಅಲ್ಲಿಗೆ ಅಡಿಕೆನೂ ಈಗ ವಾಪಸ್ಸು ಭತ್ತದ ಡ್ರಮ್ ಸೀಡರ್ಗೆ ಬಂದ್ರೆ ಈಗ ಅದು ಒಂದಾಯ್ತು. ಏನು ಭತ್ತ ಹುಟ್ಟು ಬರಲ್ಲ ಅನ್ನೋದು ಸಂಶಯ ಇತ್ತು. ಖಂಡಿತ ಯಾರು ಅದು ನಂಬೇಡಿ ಬಂದಿಲ್ಲ. ಆಮೇಲೆ ಪೈರ್ ಬಂದು ಇಳುವರಿ ಬರಕ್ಕೆ ನಾನು ಹೇಳ್ತೀನಿ ನೋಡಿ, ನಾನು ಅದು ಲಾಸ್ಟಿಗೆ ಬಂದಾಯ್ತು ನನಗೆ. ಅದು ಮತ್ತೆ ಅದೇ ಸೈಂಟಿಸ್ಟ್ ಅವ್ರನ್ನ ಕೇಳ್ಕೊಂಡು ನಾನು ಕಳೆನಾಶಕ ಅದನ್ನು ಯೂಸ್ ಮಾಡಿದೆ. ನಾನು ತನಕ ಕಳೆನಾಶಕ ಯೂಸ್ ಮಾಡ್ತಿರ್ಲಿಲ್ಲ. ನೋಡಿ ಹೇಳ್ತೀನಿ, ಅದು ಕಳೆ ಕೀಳಕ್ಕೆ ತುಂಬಾ ಲೇಬರ್ ಕಡಿಮೆ ಆಗ್ತಿತ್ತು. ಪಿ ಮಿಕ್ಸ್ ಅಂತ ಒಂದು ಅದನ್ನು ತರಿಸ್ದೆ ನಾನು. ಅಲ್ಲಿ ಮೈಸೂರಿನಲ್ಲಿ ತರಿಸ್ದೆ, ನಾನು ಆನ್ಲೈನ್ ತರಿಸ್ದೆ. ತಂದು ನಾನು ಅದನ್ನು ಅವ್ರು ಹೇಳಿದ ಮತ್ತೆ ಪ್ರಕಾರ ಸ್ಪ್ರೇ ಮಾಡಿ 3ನೇ ದಿವಸ 4ನೇ ದಿವಸ ಸ್ಪ್ರೇ ಮಾಡಿ. ನೀವೇನ್ ಮಾಡ್ತಿದ್ದೆ ಕಳೆನಾಶಕಕ್ಕೆ? ಕೈಯಲ್ಲಿ ಎಷ್ಟು ಜನರು ಬೇಕಪ್ಪ. ಮತ್ತೆ ಇದನ್ನ ನಾನು ಯೂಸ್ ಮಾಡಿದೆ ನೋಡಿ. ಇದಕ್ಕೂ ನೋಡುವಾಗ ನಾನು ಅದಕ್ಕೆ ಪೈಸೆ ಲೆಕ್ಕದಲ್ಲಿ ಹೇಳ್ಬೇಕು. ಅದು ರೂಪಾಯಿ ಲೆಕ್ಕದಲ್ಲಿ ಹೇಳ್ಬೇಕು, ಇದು ಪೈಸೆ ಖಾಲಿ ಆಯ್ತು. ಖರ್ಚಿಗೆ ಕಡಿಮೆ ನಾನು ಸ್ಪ್ರೇ ಮಾಡಿ ಕಳೆಯನ್ನ ಕೊಂದೆ. ಯಾಕಂದ್ರೆ ಅದನ್ನ ಸ್ಪ್ರೇ ಮಾಡಿದ್ಮೇಲೆ ಆ ಪಿ ಮಿಕ್ಸ್ ಹೇಳುವಂಥ ಕಳೆನಾಶಕ ಏನು ಮಾಡ್ತೇನೆ ಅಂತ ಹೇಳಿದ್ರೆ, ಜನರು ಭತ್ತ ಪೈರು ಆಗಾದ್ರೂ ಬೇರೆ ಸತ್ತೋಗಲ್ಲ ಅಂತ ಕೇಳಿದ್ರು. ನಾ ಹೇಳಿದೆ ಖಂಡಿತ ಸೈಂಟಿಸ್ಟ್ ಅವ್ರು ಹೇಳಿದ್ದಾರೆ, ನಾನು ಅದನ್ನು ಯೂಸ್ ಮಾಡಿದ್ದೀನಿ, ನನಗೆ ಅದ್ರ ಬಗ್ಗೆ ಚೆನ್ನಾಗಿ ಗೊತ್ತಿದೆ. ಅದು ಭತ್ತದ ಪೈರಿನ ಬೇರನ್ನ ನನ್ನವನು ಅಂತ ಬಿಟ್ಟುಬಿಡ್ತಾರೆ, ಕಳೆದ ಬೇರನ್ನ ಕೊಂದುಬಿಡ್ತದೆ ಅಂತ. ಅದು ಜನಗಳಿಗೆ ಗೊತ್ತಿಲ್ಲ, ಸುಮಾರಾಗಿ ಗೊತ್ತಿರಬೇಕು ಮಾಡಬೇಕು ಅಂತ. ಹೌದು. ಸೊ ಇದ್ರ ಲೆಕ್ಕ ಹೇಳಿದ್ರೆ ನಿಮ್ಗೆ ಅಲ್ಲೂ ಸಹಿತ ತುಂಬಾ ಆಳಿನ ಖರ್ಚು ತುಂಬಾ ಉಳಿಕೆ ಆಯ್ತು. ಆಮೇಲೆ ಕುಯ್ಲಿಕ್ಕೆ ನೋಡುವಾಗ ಅದನ್ನ ನನಗೆ ಬರುವ 1.5 ಪಟ್ಟು ಭತ್ತ ಜಾಸ್ತಿ ಆಯ್ತು. ಅದಂದ್ರೆ ಕರೆಕ್ಟ್ ಮೆಜರ್ಮೆಂಟ್ ಹಾಕಿದ ಥರ ಭತ್ತ ಬೀಳೋದು. ತುಂಬಾ ಅಲ್ಲಿ ಖಾಲಿಯೇ ಇಲ್ಲ, ಖಾಲಿ ಇಲ್ಲ. ಅಂದ್ರೆ ನೀವು ಹಂಗೆ ನೋಡಿದ್ರೆ ಸಾಧಾರಣ ಈಗ ನಾಟಿ ಭತ್ತ ಮಾಡಿದ್ರೆ ಎಷ್ಟು ಬರ್ತದೆ, ಅದಕ್ಕಿಂತ ಜಾಸ್ತಿ ನನಗೆ ಇಳುವರಿ 1.5%. ಇವಾಗ ಹೇಳಕ್ಕೋದ್ರೆ 1 ಕ್ವಿಂಟಲ್ ಸಿಗೋ ಜಾಗದಲ್ಲಿ 1.5 ಕ್ವಿಂಟಲ್ ಸಿಕ್ತು. ಒಂದು ಅದು ಇನ್ಕಮ್. ಮತ್ತೆ ಹುಲ್ಲು ಅಲ್ಲಿಂದ ನೋಡುವಾಗ ಹುಲ್ಲುಗೂ ತುಂಬಾ ಮಾರ್ಕೆಟ್ ಇದೆ. ಮಾರ್ಕೆಟ್ ಕಡೆ ತುಂಬಾ ಮಾರ್ಕೆಟ್ ಇದೆ. ಅದು ನೋಡುವಾಗ ಆ ಮಾರ್ಕೆಟ್ನ ತಗೊಂಡ್ರೆ ನನಗೆ ಎಲ್ಲ ಖರ್ಚು ಹುಲ್ಲಲ್ಲೇ ಬರ್ತದೆ.
ಮಂಗ, ಹಂದಿ, ಕಾಡೆಮ್ಮೆ, ಜಿಂಕೆ, ಆನೆ ಮುಂತಾದ ವನ್ಯಪ್ರಾಣಿಗಳ ಕಾಟದಿಂದ ಬೇಸತ್ತಿದ್ದೀರಾ? ಚಿಂತಿಸಬೇಡಿ. ಗ್ರಾಸ್ ಇಕೋಸೈನ್ಸಸ್ ಅವರ ಜೈವಿಕ ಧ್ವನಿ ತಂತ್ರಜ್ಞಾನ ನಿಮ್ಮ ನೆರವಿಗಿದೆ. ಕಾಫಿ, ಕೋಕೋ, ತೆಂಗು, ಅಡಿಕೆ, ದಾಳಿಂಬೆ, ಬಾಳೆ, ಹೂ, ಹಣ್ಣು, ತರಕಾರಿ, ಭತ್ತ, ಕಬ್ಬು ಬೆಳೆ ಸಂರಕ್ಷಿಸಿ. ಅಂತಾರಾಷ್ಟ್ರೀಯ ತಂತ್ರಜ್ಞಾನ, ಕೈಗೆಟುಕುವ ಬೆಲೆ. ಏರ್ಪೋರ್ಟ್ ಅಳವಡಿಸಿದ ತಂತ್ರಜ್ಞಾನ ಈಗ ನಿಮ್ಮ ತೋಟ ರಕ್ಷಣೆಗೆ. ಗ್ರಾಸ್ ಎಕೋಸೈನ್ಸಸ್. ಬ್ಯಾರಿಕ್ ಸೆಂಟರ್ ಫೆರ್ಮೋನ್ ಟ್ರಾಪ್ಸ್ನೊಂದಿಗೆ ರೇನೋಸಾರಸ್ ದುಂಬಿ ಮತ್ತು ಕೆಂಪು ಮೂತಿ ಹುಳುಗಳಿಂದ ತೆಂಗು, ತಾಳೆ, ಅಡಿಕೆ ಮರಗಳ ಸಂರಕ್ಷಣೆ. ತರಕಾರಿ ಮತ್ತು ಹಣ್ಣಿನ ಬೆಳೆಗಳಲ್ಲಿ ಹಣ್ಣಿನ ನೊಣಗಳ ನಿಯಂತ್ರಣಕ್ಕೆ ಬ್ಯಾರಿಕ್ ಸ್ಕ್ಯಾಚ್ ಫ್ರೂಟ್ ಫ್ಲೈ ಹಾಗೂ ವೆಜಿಟೇಬಲ್ ಫ್ಲೈ ಟ್ರ್ಯಾಪ್. ರಸ ಹೀರುವ ಕೀಟಗಳನ್ನು ಹಿಡಿಯಲು ಬಣ್ಣದ ಕ್ರೋಮ್ಯಾಟಿಕ್ ಸ್ಟಿಕ್ಕಿ ಟ್ರ್ಯಾಪ್ಸ್. ಪೇಟೆಂಟ್ ಹೊಂದಿದ ತಂತ್ರಜ್ಞಾನ, ದೀರ್ಘಕಾಲದವರೆಗೂ ಬಾಳಿಕೆ. ಕೀಟನಾಶಕಗಳಿಗೆ ಪರ್ಯಾಯ, ಪರಿಸರಕ್ಕೆ ಪೂರಕ. ಸುಸ್ಥಿರ ಸಾವಯವ ಕೃಷಿಗಾಗಿ ಬ್ಯಾರಿಕ್ಸ್. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ ಎನ್ಪಿಕೆ ಕಲ್ಚರ್, ವ್ಯಾಮ್, ಪಿಎಸ್ಪಿ ಮತ್ತು ಕೆಎಂಬಿ. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ಸಮೃದ್ಧ ಸಾವಯವ ಗೊಬ್ಬರ, ಎಂಎಸ್ಜಿಪಿ ಮತ್ತು ಕೆಸಿಡಿಸಿ ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು. ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ. ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ. ಸಾವಯವ ಇಂಗಾಲ, ಎನ್ಪಿಕೆ, ಪಿಎಚ್, ಇಸಿ ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ. ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ನೀವು ಹೇಳಿದ್ರಿ, ಸ್ಟಾರ್ಟಿಂಗ್ ಹೇಳಿದ್ರಿ ಆವಾಗ 14,000 ಸಮಥಿಂಗ್ ಬೇಕಾಗೋದು 950 ರೂಪಾಯಿಗೆ ಇದು ಮುಗೀತು ಅಂತ ಅಂದ್ಕೊಂಡು. ಖಂಡಿತಪ್ಪ. ಒಟ್ಟಾರೆ ನೀವು ಭತ್ತ ಒಂದು ಹಂಗಾಮಲ್ಲಿ ಭತ್ತ ಫಸ್ಟ್ ನಾಟಿ ಮಾಡಿ ಕಟಾವು ಮಾಡಿ ಕತ್ತಾವು ಮಾಡಿ ಗಿರಣಿ ಕೊಡೋ ತನಕ ಎಷ್ಟು ಖರ್ಚಾಗ್ತಿತ್ತು ಮುಂಚೆ? ಹಾಂ, ಭತ್ತ ಕಟಾವು ಮಾಡಿ ಅದು ಇನ್ನೊಂದು ಹೇಳ್ತೀನಿ. ಇದಕ್ಕೆ ನಾನು ಏನು ಮಾಡಿದೆ ಅಂತ ಹೇಳಿದ್ರೆ, ಇದು ಈ ಮಿಷಿನ್ ತರಲಿಲ್ಲ. ಯಾವ್ದು ಹೇಳಿದ್ರೆ ಕಂಬೈನ್ಡ್ ಹಾರ್ವೆಸ್ಟರ್ ಅದು ತರಲಿಲ್ಲ. ನೋಡಿ, ಟಿಲ್ಲರ್ ಟೈಪ್ ಒಂದು ಬರ್ತದೆ ಸಣ್ಣದಾಗಿ, ಅದನ್ನ ಕುಯ್ಯಕ್ಕೆ ಸ್ಟಾರ್ಟ್ ಮಾಡಿದೆ. ಅದು ಯಾಕೆ ಅಂದರೆ ಅದು ಯಾಕೆ ಅಂತ ಹೇಳಿದ್ರೆ ಸರ್, ಅದು 3 ಅವರ್ಸಲ್ಲಿ ಇದನ್ನು ಕೊಯ್ದುಬಿಡ್ತು, ಪೂರ ಹೋಗ್ಬಿಡ್ತು. ಓಕೆ, ಪೂರ ತುಂಬಾ ಚೆನ್ನಾಗಿ ಕೆಲಸ. ಲೇಬರ್ ಬೇಡವೇ ಬೇಡ, ತುಂಬಾ ಕಡಿಮೆ ಖರ್ಚಾಯಿತು. ಓಕೆ, ಕುಯ್ಯಲ್ ಕೆಲಸದಲ್ಲೂ ನನಗೆ ಮತ್ತೆ ಅದೊಂದು ಒಕ್ಕಲು ಮಿಷಿನ್ ಒಂದು ಬಂತು. ಅವನನ್ನ ಕರೆಸಿ ನೋಡುವಾಗ 5 ಗಂಟೆ ಟೈಮಿಗೆ ಆ ಒಕ್ಕಲು ಆಗೋಯ್ತು. ನಾವು ಅದನ್ನ ತಂದು ಅದು ಕೊಟ್ಬಿಡ್ತೀವಿ, ಕೊಟ್ರಾಯ್ತು. ಅದು ಆ ಟ್ರ್ಯಾಕ್ಟ್ರಲ್ಲಿ ಒಕ್ಕಲು ಹಾಕಿ ಕೊಡ್ತಾ ಇತ್ತು. ಓಕೆ. ಹೇಳಕ್ ಹೋದ್ರೆ ಒಂದು 10,000-10,500 ರೂಪಾಯಲ್ಲಿ ಅದು ಖರ್ಚು ತುಂಬಾ ಕಡಿಮೆಯಲ್ಲಿ ಬಿತ್ತು. ಆಗ ಮುಂಚೆ ನಮಗೆ ಹೇಳಕ್ ಹೋದ್ರೆ ಸರ್, ಭತ್ತ ನಡುವಲ್ಲಿಂದ ಕೊಯ್ದು ಹಾಕುವ ತನಕ ಒಂದು 35,000-40,000 ರೂಪಾಯಿ ಬೇಕಾಗ್ತಿತ್ತು. ಇಷ್ಟು ಈ ಗದ್ದೆಗೆ, ಈ ಇರುವಂಥ ಗದ್ದೆಗೆ ನಾನು ಅಲ್ಲಿ ತೋರಿಸ್ತೀನಿ. ಅದಕ್ಕೆ ಈಗ ಹೇಳಕ್ ಹೋದ್ರೆ ಅಲ್ಲೊಂದು 950 ರೂಪಾಯಿ, ಇಲ್ಲೊಂದು 10, ಎಲ್ಲ ಸೇರಕ್ಕೆ ಹೋದ್ರೆ ಒಂದು 11,000-12,000 ರೂಪಾಯಿ. 11,000-12,000 ರೂಪಾಯಿ ಮುಗಿದು ಖಂಡಿತ. ಲೇಬರ್ ತುಂಬಾ ಅರ್ಧಕ್ಕರ್ಧ ಅಲ್ಲ, 3ರಲ್ಲಿ ಒಂದೇ ಪಟ್ಟು ಖರ್ಚಾಗೋದು, 2 ಪಟ್ಟು ಉಳಿತಾಯ ಆಯಿತು. ಸೊ ಈ ಭತ್ತಕ್ಕೆ ಎಷ್ಟೇ ರೇಟ್ ಬಂದ್ರೂ ನಿಮಗೆ ತೊಂದರೆನೇ ಇಲ್ಲ. ಖಂಡಿತ. ಸೊ ಎಷ್ಟು ತೆಗಿತಾರೆ ಸರ್ ಒಂದು ಎಕರೆಗೆ? ಈಗ ಈ ರೀತಿ ಡ್ರಮ್ ಸೀಡರ್ ಹಾಕಿದ್ದು ಎಷ್ಟು ಕ್ವಿಂಟಲ್ ತೆಗಿತಾರೆ ಒಂದು ಎಕರೆಯಲ್ಲಿ? ಡ್ರಮ್ ಶೀಡಲ್ಲಿ ಹೇಳಕ್ ಹೋದ್ರೆ 1 ಎಕರೆಗೆ ಮುಂಚೆ ನಮಗೆ 33 ಬಟ್ಟಿ ಅಂತ ಹೇಳ್ತೀವಿ ನಾವು ನಮ್ಮ ಭಾಷೆಯಲ್ಲಿ. ಕೊಡಗಿನ ಇದ್ರಲ್ಲಿ 33 ಬಟ್ಟಿ ಭತ್ತ, 33 ಬಟ್ಟಿ ಆ ಗದ್ದೆ ಇದೆ ಅಷ್ಟೇ. ನೀವು ಕುಂಟೆ ಲೆಕ್ಕ ಹೇಳ್ತೀರಲ್ಲ, ಆ ಸೈಡೆಲ್ಲ ಕುಂಟೆ ಲೆಕ್ಕ ಹೇಳ್ತಾರಲ್ಲ, ಆ ಥರ 33 ಬಟ್ಟಿ. 33 ಬಟ್ಟೆ ಆಯ್ತಾ ಒಂದು ಎಕರೆ? ಅದು 33 ಬಟ್ಟಿ 1 ಎಕರೆ ಅಂತ ಲೆಕ್ಕ. ಅದರಲ್ಲಿ ಹೇಳಕ್ ಹೋದ್ರೆ ಮುಂಚೆ ಎಲ್ಲ ಒಂದು 26
ಒಂದು 26 ಕ್ವಿಂಟಲ್ ಅಷ್ಟೇ ಅದ್ರ ಮೇಲೆ ಬರ್ತಿರ್ಲಿಲ್ಲ. ಹಾಂ ಹಾಂ ಈಗ ಎಷ್ಟು ತೆಗಿತೀರಾ ಸರ್ ಸಾಮಾನ್ಯ? ಅಷ್ಟು ಅದ್ರ ಮೇಲೆ ಬರ್ತಿರ್ಲಿಲ್ಲ. ಹಾಂ ಹಾಂ ಇವಾಗ ಆ ಥರ ಅಲ್ಲ. ಹಾಂ ಇವಾಗ ಹೇಳಕ್ಕೆ ಹೋದ್ರೆ ನಮಗೊಂದು ಒಂದು ಎಕರೆಯಲ್ಲಿ ಒಂದು 40-41 ಅದು ಹೇಳಕ್ಕೆ ಅಸಾಧ್ಯ. ಒಂದೊಂದು ತುಂಬ ಇಳುವರಿ ಬರುವಂಥ ನಾವು ನಾಟಿ ಮಾಡ್ತೀವಿ. ಇದೆಲ್ಲ ಯಾವುದು ಸೋನಾ ಮಸೂರಿ ಇದೆಲ್ಲ ಅದು ಜಾಸ್ತಿ ಬರ್ತದೆ, ಜಾಸ್ತಿ ಬರ್ತದೆ, ಹುಲ್ಲು ಕಡಿಮೆ ಬರ್ತದೆ. ರಾಜಮುಡಿ ನೆಟ್ಟರೆ ಹುಲ್ಲು ಜಾಸ್ತಿ ಬರ್ತದೆ, ಭತ್ತ ಸ್ವಲ್ಪ ಕಡಿಮೆ ಆಗ್ತದೆ, ಆ ಥರ ಸ್ವಲ್ಪ ಏರುಪೇರು ಇರ್ತದೆ. ಆದ್ರೂ ಲಾಭ ಮಾತ್ರ ಜಾಸ್ತಿ. ಲಾಭ ಅಂದ್ರೆ ಲಾಭ ಮತ್ತು ಕ್ವಿಂಟಲಿಗೆ 2,000 ರೂಪಾಯಿ ಸಿಕ್ಕರೂ ಭರ್ಜರಿ ಪೈಸೆ ನಾವು ಸುಮಾರಾಗಿ ನಾವು ಬಿತ್ತನೆ ಬೀಜಕ್ಕೆ ಮಾರೋದು. ಓಕೆ ಓಕೆ, ಬಿತ್ತನೆ ಬೀಜಕ್ಕೆ ಮಾರೋದು. ಯಾಕಂದ್ರೆ ನಾನು ಫಿಕ್ಸ್ ಮಾಡಿಬಿಟ್ಟಿರ್ತೀನಿ ಅವರಿಗೆ, ಯಾವ ಇದಕ್ಕೂ ನಾನು ಹೇಳಲ್ಲ ಅವರಿಗೆ. ಈ ವರ್ಷ ನಾನು 3,000 ರೂಪಾಯಿ ಬಿತ್ತನೆ ಬೀಜ ಮಾರ್ತೀನಿ, 3,000ಗೆ ಮಾರ್ಬಿಟ್ಟಿದ್ದು. ಬಿತ್ತನೆ ಬೀಜಕ್ಕೆ ಜಾಸ್ತಿ ಮಾರೋದು. 3,000 ರೂಪಾಯಿ ಅಂತಂದ್ರೆ ನಾನು ಊಟಕ್ಕೆ ಇಟ್ಕೊಂಡು ಹಾಕಿ ಬಿತ್ತನೆ ಬೀಜಕ್ಕೆ ಮಾರೋದು. ಹಾಂ 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 ಹಾಂ. ಸೊ ಭತ್ತದಲ್ಲಿ ಒಳ್ಳೆ ಲಾಭ ಇದೆ. ಒಂದು ಖಂಡಿತ ಯಾಕೆ ಲಾಭ ಇದೆ ಒಂದೇದಾಗಿ ಅಂತಂದ್ರೆ ನೀವು ಆಳ್ ಪಗಾರನ್ನ ಕಡಿಮೆ ಮಾಡ್ಕೊಂತ ಫಸ್ಟ್ ಖಂಡಿತ ಶುರು ಮಾಡಿ ಅದನ್ನ ಕಡಿಮೆ ಮಾಡ್ಕೊಂಡು ಬನ್ನಿ. ಕಡಿಮೆ ಮಾಡ್ಕೊಂತಾನೆ ಬನ್ನಿ. ನಾನು ಪ್ರತಿಯೊಬ್ಬರಿಗೆ ಹೇಳ್ತೀನಿ ಅದನ್ನ ಕಡಿಮೆ ನೀವು ಮಾಡ್ಕೊಂಡು ಬನ್ನಿ. ಹಾಂ ಹಾಂ ಹಾಂ. ಆಗ ಸೊ ಇಲ್ಲ ಆದಾಯ ಜಾಸ್ತಿ ಮಾಡಬೇಕು ಅಂದ್ರೆ ಯಾಕಂದರೆ ಅವ್ರ ಜನರು ಸಿಗಲ್ಲ ಬೇಡ ಅಂತೇಳಿ ಅವ್ರು ಏನು ಮಾಡ್ತಾರೆ, ಆ ಗದ್ದೆ ಸೈಡ್ಗೆ ಹೋಗಲ್ಲ. ಇದಲ್ಲ ಅದನ್ನು ನಾವು ಕಡಿಮೆ ಮಾಡ್ಕೊಂಡು ಯಾವ ಇದ್ರಲ್ಲೂ ಸರಿ, ಕೃಷಿಲಿ ಯಾವ ಒಂದು ತೋಟ ಆದರೂ ಸರಿ ಸರ್. ಈಗ ವೀಡ್ ಕಟ್ರು ಬಂದಿದೆ. ನನ್ನ ಜೀವನದಲ್ಲಿ ಇದಕ್ಕೆ ದಬ್ಬೆ ಕೆಲಸ ಕಚಡನೇ ಮಾಡಿಲ್ಲ ಇವಾಗ. ವೀಡ್ ಕಟ್ರು ಯೂಸ್ ಮಾಡಿಬಿಡ್ತೀನಿ, 3 ಜನರು ಬಿಡ್ತೀನಿ, 2 ದಿವಸ ಪುಡಿ ಮಾಡ್ಬಿಡ್ತೀನಿ. ಅದೇ ಜನರಾದ್ರೆ ಎಷ್ಟು ಬೇಕಪ್ಪ, 105 ಜನರು ಬೇಕು. ಹೌದು ಹೌದು ಸರ್, ಇದನ್ನ ಕಚಡ ಮಾಡಬೇಕಾದ್ರೆ. ಸೊ ಈಗ ಒಂದು ಸರಿ ಆಯ್ತು ಭತ್ತದಾಯ್ತು. ಈಗ ಇದು ನೆಕ್ಸ್ಟ್ ನೋಡಿದ್ರೆ ಭತ್ತದ ಪಕ್ಕೇನೆ ನಿಮ್ದು 2 ಕೆರೆ ಇದೆ ನೀರಿಗೆ ಅಂತ ಮಾಡಿರೋದು. ನೀವು ಹೇಳ್ತಾ ಇದ್ರಿ ಬರೀ ನೀರಿಗೆ ಅಂತ ಅಲ್ಲ, ಅದರಲ್ಲೂ ಮೀನು. ಹೌದು, ಮೀನು ಸಾಕಾಣಿಕೆ ಮಾಡ್ಕೊಂಡಿದ್ದೀನಿ. 2 ವರ್ಷಕ್ಕೊಂದ್ಸಲ 2 ವರ್ಷಕ್ಕೊಂದ್ಸಲಿ ಮೀನು, ಒಂದಷ್ಟು ಮೀನುಗಳು ಸಿಗ್ತದೆ. ಸಾಕ್ಬಿಡಿ ಸರ್, ಸಾಕು ಅಂದ್ಕೊಂಡು. ಸೊ ಇದು ಹೆಂಗಾಯ್ತು ಅಂತಂದ್ರೆ ಒಂದು ಸೈಡ್ ಖರ್ಚು, ಒಂದು ಇನ್ಕಮೇ. ಏನು ಹೇಳ್ತೀರಾ? ಬರೀ ನೀರಿಗಲ್ಲ, ಹೆಂಗಿದ್ರು ತೋಟಕ್ಕೆ ನೀರು ಬೇಕಾಗಿತ್ತು, ಅದ್ರ ಜೊತೆಗೆ ಮೀನು ಕೂಡ ಬಿಟ್ಕೊಂಡಿವಿ. ಸೊ ಅದರಿಂದ ಒಂದು ಸ್ವಲ್ಪ ಲಾಭ ಅಂತೂ ಖಂಡಿತ ಇದೆ. ಸೊ ಈಗ ನಾವು ವಾಪಸ್ ಈಗ ಮೇಡಮಿಗೆ ಪ್ರಶ್ನೆ ಕೇಳಬೇಕು ಅಂತಂದ್ರೆ, ಸರ್ ದುಡ್ಡಿನ ಲೆಕ್ಕಾಚಾರದಲ್ಲಿ ಮಾತಾಡ್ತಾರೆ. ಮೇಡಮ್, ನಿಮ್ದು ಉಳಿದಿರೋ ವಿಚಾರಗಳು ಯಾವ ರೀತಿ ಬದಲಾಯಿತು ಅಂದ್ರೆ, ಕೃಷಿಯಲ್ಲಿ ಜಾಸ್ತಿ ಅಭಿವೃದ್ಧಿ ಆಗ್ತಾ ಇದ್ದಾಗೆ ಮನೆ ಕಡೆ ಎಷ್ಟು ಅಭಿವೃದ್ಧಿ ಆಯಿತು, ಯಾವ ರೀತಿ ಬದಲಾಯಿತು ಅಂದ್ಕೊಂಡು ಆ ರೀತಿಯಾಗಿ ಅದನ್ನ ನಿಮಗೆ ಕೇಳಬೇಕು. ಸರಿಗೆ ಕೇಳಿದ್ರೆ ಅಷ್ಟು ಗೊತ್ತಿರಲ್ಲ. ಅದಕ್ಕೇನೆ ಇನ್ನು ಫಸ್ಟ್ ಅಂತ ಹೇಳ್ಬೇಕಾದ್ರೆ ಇವರು ಶಿಸ್ತಿನ ಸಿಪಾಯಿ ಅಂತಾನೆ ಹೇಳಬೇಕು. ಅವರಿಗೆ ಏನಿದ್ರು ಅವರು ಹೇಳಕ್ ಹೋದ್ರೆ ಒಂದೇ ಮಾತು ಹೇಳ್ತೀನಿ ಸರ್. ಅಲ್ಲಿ ಎಷ್ಟು ಗಂಟೆ ಹೇಳ್ತಿದ್ರು ಗೊತ್ತಿಲ್ಲ ನನಗೆ, ಅವ್ರ ಬಗ್ಗೆ ಹೇಳ್ತೀನಿ. ಖಂಡಿತ 4 ಗಂಟೆಗೆ ನಾವಿಬ್ರು ಬೆಳಿಗ್ಗೆ ಹೇಳ್ತೀವಿ. ಬೆಳಗ್ಗೆ ಹೇಳ್ತೀರಾ? ಅಲ್ಲಿಂದ ನಾವು ಇವರು ಕರೆಕ್ಟ್ ಬೆಳಿಗ್ಗೆ ಎದ್ದು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಫಸ್ಟ್ ಗೋವಿಂದ ಕೊಟ್ಟಿಗೆ ಹೋಗಿ ಗೋವಿಗೆ ಒಂದು ಬಾಳೆನೆಲ್ಲ ಕೊಡುವ ಪದ್ಧತಿ ಇದೆ. ಮತ್ತೆ ಬಂದು ಕಾಫಿ ಕುಡಿದು ಅಲ್ಲಿಂದ ಅವರು ಗದ್ದೆ ತೋಟ ಎಲ್ಲ ಫಸ್ಟ್ ಬೆಳಿಗ್ಗೆ ಎಷ್ಟು 6:30 ಗಂಟೆ ಗದ್ದೆ ಟೈಮಲ್ಲಿ ಗದ್ದೆ, ತೋಟದ ಟೈಮಿಗೆ ತೋಟ, ಕಾಫಿ ಕಣ ಟೈಮಿಗೆ ಕಾಫಿ ಕಣ. ನಾ ಅಲ್ಲಿ ಅಟೆಂಡ್ ಆಗೇ ಆಗ್ತೀನಿ. ನಾನು ಹಾಗೆ ಆಗ್ತೀರಾ? ಓಕೆ ಓಕೆ. ಅಲ್ಲಿ ನಿಮ್ಮ ಕೆಲಸ ಅವಾಗ ಸರ್ ತೋಟ ನೋಡ್ಕೊಂಡ್ರೆ ಮನೆ ಎಲ್ಲ ಜವಾಬ್ದಾರಿ ನಿಮ್ದು ಹಾಗಾದ್ರೆ ಆ ರೀತಿಯಾಗಿ ಅಂತ ಅಂದ್ಕೊಂಡು. ಸೊ ಒಟ್ಟಿನಲ್ಲಿ ನಾನು ಕೇಳೋದೇನಂತಂದರೆ, ನೀವು ಆ ಸರ್ ಅವಾಗ ಹೇಳ್ತಾ ಇದ್ದೆ ನಮಗೆ 1984 ಅವಾಗ ಶುರು ಮಾಡಿದಾಗ ಅವರಿಗೆ ಆರ್ಥಿಕವಾಗೂ ಕೂಡ ತುಂಬ ಒಂದು ಯಾರು ದುಡ್ಡು ಕೊಡ್ತಿರ್ಲಿಲ್ಲ ಅಂತ ಅನ್ಕೊಂಡು ಅಲ್ಲಿಂದ ಹಿಡ್ಕೊಂಡು ಇಲ್ಲಿ ನಾವು ಅಂದರೆ ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇಬ್ಬರು ನೀವು ಇಲ್ಲಿ ಕರ್ಕೊಂಡು ಇದ್ದೀರಾ ಅಂತ ಕೇಳಿದ್ರೆ ಅಲ್ಲಿಂದ ಕೃಷಿಯನ್ನು ನಂಬಿಕೊಂಡು ಪೂರ್ತಿ ಜೀವನವನ್ನೇ ಬದಲಾಯಿಸ್ಕೊಂಡಿದ್ದು ಒಂದು ಉದಾಹರಣೆ. ಸೊ ಅಂದರೆ ಕೃಷಿಯಲ್ಲಿ ಲಾಭ ಇಲ್ಲ ಮಾಡಲ್ಲ ಅಂತ ಹೇಳೋದಲ್ಲ ಸುಳ್ಳು ಅಂತ. ಖಂಡಿತ ಸುಳ್ಳು. ಕೃಷಿಯಲ್ಲಿ ಇರೋಷ್ಟು ಲಾಭ ಅಂತಲ್ಲ ಸಾಧಾರಣ ಯಾವುದೇ ITBTಲಿ ಸಿಗಲ್ಲ. ಅಷ್ಟು ಲಾಭ ಸಿಗ್ತದೆ ಅಂತ ಅಂದ್ಕೊಂಡು ಸರಿಯಾಗಿ ಮಾಡಬೇಕು. ನಾನು ಮಾಡ್ತಾ ಇದ್ದೀನಲ್ಲ, ತೆಗಿತಾ ಇದ್ದೀನಿ ಅಂತ. ಸರ್, ಇದು ನಮ್ಮದು ಮೊದಲನೇದು ಎಪಿಸೋಡ್ ಆಯಿತು. ಮುಖ್ಯ ಅಂತಂದರೆ ನಾವು ನಿಮ್ಮನ್ನು ಹುಡ್ಕೊ ಬಂದಿದ್ದು ಕೊಡಗು ಅಂತಂದರೆ ಸಾಮಾನ್ಯವಾಗಿ ಎಲ್ಲರದು ಕಾಫಿ, ಕಾಳುಮೆಣಸು, ಅಡಿಕೆ ಅಂತೂ ಇದ್ದೇ ಇರುತ್ತೆ. ಆದರೆ ಅದಕ್ಕಿಂತ ಮುಖ್ಯವಾಗಿ ಅದ್ರ ಜೊತೆಗೆ ಅದನ್ನೇ ಎಷ್ಟು ನಾಜೂಕಿಂದ ಎಷ್ಟು ಜೋಪಾನವಾಗಿ ಎಷ್ಟು ಚೆನ್ನಾಗಿ ಮಾಡಿದಾರೋ ಅದೇ ರೀತಿಯೇ ಭತ್ತದಲ್ಲೂ ಸಹಿತ ಹೊಸ ತಂತ್ರಜ್ಞಾನ ಅಳವಡಿಸ್ಕೊಂಡು. ಖಂಡಿತ. ಈಗ ಅಂದರೆ ಸಾಮಾನ್ಯವಾಗಿ ಹೆಂಗಿರ್ತಾರೆ ಅಂತಂದರೆ, ಇಲ್ಲ ಹೊಸದಾಗಿ ಭತ್ತ ಮಾಡೋಕೆ ಬಂದು ಹೊಸ ತಂತ್ರಜ್ಞಾನ ಮಾಡೋರಲ್ಲ, ಸಾಂಪ್ರದಾಯಿಕ ಭತ್ತ ಮಾಡ್ಕೊತ ಬಂದವರೇ ಬದಲಾವಣೆ ಬೇಕು ಅಂತ ಅಂದ್ಕೊಂಡು, ಖರ್ಚು ಕಡಿಮೆ ಮಾಡಬೇಕು ಅಂತ ಅಂದ್ಕೊಂಡು ಹೊಸ ತಂತ್ರಜ್ಞಾನವನ್ನು ಅಳವಡಿಸ್ಕೊಂಡು ಮಾಡೋದು. ಖಂಡಿತ. ಸೊ ಅದನ್ನು ನಮ್ಮ ರೈತರಿಗೆ ತೋರಿಸ್ಬೇಕಿತ್ತು. ಅದಕ್ಕಾಗಿ ಅದನ್ನು ನಿಮ್ಮದು ಮೊದಲನೇ ಕಂತಾಗಿ ಮಾಡಿದ್ವಿ. ಖಂಡಿತ. ಇನ್ನು ಮತ್ತೆ 2ನೇ ಕಂತಲ್ಲಿ ನಿಮ್ದು ಸಾಮಾನ್ಯವಾಗಿ ಕಾಫಿ, ಕಾಳುಮೆಣಸು ಇದೆ, ಅದರಲ್ಲಿ ಯಾವ ರೀತಿ ಮಾಡ್ತಾ ಇದ್ರು, ಅದರಲ್ಲಿ ಏನೆಲ್ಲ ಬದಲಾವಣೆ ಮಾಡಿದ್ರು ಅಂತ ನೋಡುವ. ಸೊ ಇಷ್ಟೊತ್ತು ತನಕ ಸರ್ ನಮಗೆ ನಮ್ಮ ವೀಕ್ಷಕರಿಗೆ ಮಾಹಿತಿ ಕೊಟ್ಟಿದ್ದಕ್ಕೆ ನಮ್ಮ ವೀಕ್ಷಕರ ಪರವಾಗಿ, ನಮ್ಮ ವಾಹಿನಿಯ ಪರವಾಗಿ ಧನ್ಯವಾದ. ಮೇಡಮ್, ನಿಮಗೂ ಕೂಡ ಧನ್ಯವಾದಗಳು. ಖಂಡಿತ. ಸಾಮಾನ್ಯವಾಗಿ ನಾವು ಈಗ ಕೊಡಗು, ಚಿಕ್ಕಮಗಳೂರು ಇರ್ಬೋದು ಅಥವಾ ಮಲೆನಾಡಿನ ಕಡೆ ಬಹಳಷ್ಟು ಕಡೆ ನೋಡಿದ್ರೆ ಈ ಬೆಟ್ಟ ಗುಡ್ಡ ತುಂಬ ಇಳಿಜಾರು ಎತ್ತರ ಪ್ರದೇಶದಲ್ಲಿ ಕಾಫಿ, ಕಾಳುಮೆಣಸು, ಅಡಿಕೆ ಆ ತೋಟಗಳಿರ್ತವೆ. ಹಾಗೆ ನಿಧಾನಕ್ಕೆ ಬಂದು ಇಲ್ಲಿ ಕಣಿವೆ ಎತ್ತರ ಅಥವಾ ಒಂದು ಸ್ವಲ್ಪ ಸಮದಾಟ ಆದ ನೆಲದಲ್ಲಿ ಯಾವಾಗಲೂ ಭತ್ತದ ಗದ್ದೆಗಳು ಇರ್ತವೆ. ಆದರೆ ಇತ್ತೀಚೆಗೆ ಏನಾಗ್ತಾ ಇದ್ದಾವಪ್ಪ ಅಂತಂದರೆ, ಬಹಳಷ್ಟು ಭತ್ತದ ಗದ್ದೆಗಳನ್ನು ಪಾಳು ಬಿಟ್ಟಿದ್ದಾರೆ.
ಅಥವಾ 1-2-3 ವರ್ಷ ಅದನ್ನು ಏನೂ ಮಾಡದೆ ಆಮೇಲೆ ಅದನ್ನು ವಾಪಸ್ಸು ಅಡಿಕೆ ತೋಟನ ಇನ್ನೊಂದು ತೋಟನ ಮಾಡ್ತಾಯಿದ್ದಾರೆ. ಆದರೆ ಬೋಪಣ್ಣ ಸರು ಈ ರೀತಿ ಅಲ್ಲ. ಅವರೇನಪ್ಪ ಅಂತಂದರೆ ಮುಂಚಿಂದನೂ 1900 ಅವ್ರು ಹೇಳ್ತಾಯಿದ್ರು ಕಾರ್ಯಕ್ರಮ 1984 ಕೃಷಿ ಮಾಡೋಕ್ಕೆ ಶುರು ಮಾಡಿದಾಗೂ ಭತ್ತ ಇತ್ತು. ಅದನ್ನು ಈಗೂ ಸಹಿತ ಅದೇ ರೀತಿ ಮುಂದುವರ್ಸ್ಕೊಂಡು ಬರ್ತಾಯಿದ್ದಾರೆ. ಆದರೆ ಭತ್ತಕ್ಕೆ ಕಾಲಕ್ಕೆ ತಕ್ಕ ಹಾಗೆ ಏನೆಲ್ಲ ತಂತ್ರಜ್ಞಾನಗಳು, ಬೇಸಾಯ ತಾಂತ್ರಿಕತೆಗಳನ್ನು, ಆಧುನಿಕತೆಗಳನ್ನು ಅಳವಡಿಸ್ಕೋಬೇಕು ಅವುಗಳನ್ನು ಮಾಡ್ಕೊತ ಬಂದಿದ್ದಾರೆ. ಅವ್ರು ಹೇಳ್ತಾಯಿದ್ರು ಈಗ ಮುಂಚೆ ಮಾಡ್ತಾ ಇರೋ 3 ಪಟ್ಟಂದರೆ 3 ಪಟ್ಟು ಖರ್ಚನ್ನು ಕಡಿಮೆ ಮಾಡಿಕೊಂಡು 3 ಪಟ್ಟು ಅಧಿಕ ಜಾಸ್ತಿ ಲಾಭವನ್ನು ಪಡ್ಕೊಂಡು ಭತ್ತವನ್ನು ಬೆಳೀತಾ ಇದ್ದಾರೆ. ಭತ್ತದಲ್ಲೂ ಸಹಿತ ಲಾಭ ಇದೆ, ಭತ್ತದಲ್ಲೂ ಸಹಿತ ಆಧುನಿಕ ಬೇಸಾಯ ತಾಂತ್ರಿಕತೆಗಳಿದ್ದಾವೆ. ಅವನ್ನು ಅಳವಡಿಸ್ಕೊಂಡು ರೈತರು ಸುಲಭವಾಗಿ ಅತ್ಯಂತ ಕಡಿಮೆ ಆಳಿನ ಸಹಾಯ ಇಟ್ಟುಕೊಂಡು ಕೂಡ ಭತ್ತವನ್ನು ಬೆಳಿಬಹುದು ಅಂತ ಅಂದ್ಕೊಂಡು ನಮಗೆ ಇವತ್ತಿನ ಕಾರ್ಯಕ್ರಮದ ಮೂಲಕ ಅವರು ತಿಳಿಸ್ಕೊಟ್ಟು ಇಷ್ಟೊತ್ತು ಮಾಹಿತಿ ಕೊಟ್ಟಂತಹ ಬೋಪಣ್ಣ ಸರ್ ಅವರಿಗೆ ಧನ್ಯವಾದವನ್ನು ಹೇಳ್ತಾ, ಇವತ್ತಿನ ಕಾರ್ಯಕ್ರಮದಿಂದ ನಿಮಗೂ ಸಹಿತ ಬಹಳಷ್ಟು ಹೊಸ ಮಾಹಿತಿಗಳು ಸಿಕ್ತು ಅಂತ ಭಾವಿಸ್ತಾ ನಮ್ಮ ಇವತ್ತಿನ ಕಂತನ್ನು ಮುಗಿಸೋಣ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು.